ಓಂ ತಸ್ಮಾದ್ರಜೋರಾಗವಿಷಾದಮನ್ಯುಮಾನಸ್ಪೃಹಾ ಭಯದೈನ್ಯಾದಿಮೂಲಂ ಹಿತ್ವಾ ಗೃಹಂ ಸಂಸೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈರ್ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ನ ದೇವಾಯಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1173ನೇಯ ಅನುಶಾಸನ ಪರ್ವದ 106ನೇಯ ಭಾಗ ಇದು. ವಾಯುಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 70 ಶ್ಲೋಕಗಳು, 70ನೇ ಅಧ್ಯಾಯದ 46ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 125ನೇ ಅಧ್ಯಾಯವನ್ನು ನೋಡಬೇಕಾಗಿದೆ. ವೈಷ್ಣವ ಪಾಠದಲ್ಲಿ 120ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಬೋರಿ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಭಾಗ ಕಾಣಿಸುವುದಿಲ್ಲ. ಕಳೆದ ದಿವಸ ವ್ಯಾಸ ಜಯಂತಿ ಇತ್ತು. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತ ಬಾದರಾಯಣೇನ ಸಕಲ ಪ್ರಾಣಿನಾಂ ಕಲ್ಯಾಣಾಯ ಪ್ರಣೀತಸ್ಯ ಮಹಾಭಾರತಸ್ಯ ವೇದಾದಪ್ಯುತ್ತಮಸ್ಯ ಅನುಶಾಸನ ಪರ್ವಣಿ ಯಾಹ ಶ್ರವಣಸುಖಾಃ ಕಥಾಃ ವಯಂ ಆಕರ್ಣಯಾಮಃ ತಾಸಾಂ ಮಧ್ಯೆ ಗತೆ ದಿವಸೆ ವ್ಯಾಸಜಯಂತ್ಯಾಂ ವ್ಯಾಸಸುಖ ಸಂವಾದೋ ನಾಮ ಕಶ್ಚನ ಯಹ ಭಾಗಃ ಆಸೀತ್ ತಂ ಆಕರ್ಣಯಾಮ. ಗೋಮತಿ ಮಂತ್ರಸ್ಯ ಪಾಠೇನ ಯಥಾ ಕ್ಷತ್ರಿಯಃ ಸದಾ ವಿಜಯೀ ಭವೇತ್, ಪುತ್ರಕಾಮಃ ಪುತ್ರಾನ್ ಪ್ರಾಪ್ನೋತಿ, ಚೋರವೈರಿಭ್ಯಃ ಮಾರ್ಗಮಧ್ಯೆ ಮುಚ್ಯತೆ, ಯಃ ಇದಂ ಶೃಣೋತಿ ಸಹ ಬದ್ಧಶ್ಚೇತ್ ಬಂಧಾತ್ ಪ್ರಮುಚ್ಯೇತ, ಕೃತ್ಸಾನ್ ಮುಚ್ಯೇತ ಸಂಕಟಾತ್. ಗೋಮತಿ ಮಂತ್ರಂ ಜಪಮಾನಾಃ ಏವ ದೇವಾಃ ದೇವತ್ವಂ ಪ್ರಾಪುಃ. ಋಷಯೋಪಿ ಗೋಮತ್ಯಾ ಏವ ಸರ್ವಮಪಿ ಭದ್ರಮಾಪುಃ ಇತಿ ಗತೆ ದಿವಸೆ ಸಂವರ್ಣಿತಂ. ಅದ್ಯ ನರಸಿಂಹ ಜಯಂತಿ ಮಹೋತ್ಸವಃ. ಭಗವಾನ್ ನರಸಿಂಹಃ अस्मिन्नेव दिवसे सायंकाले निजभृत्य भाषितुं सत्यं विधातुं अखिलेषु भूतेषु आत्मनः व्याप्तिं च प्रदर्शयितुं सभायां स्तंभे न मृगम न मानुषं च यत् अमानुषं दिव्यं रूपं तत् प्रदर्शयां बभूव. तस्य नरसिंह नामकस्य भगवतः अर्चनं, पुष्पतुलस्यादिभिरर्चनं, प्रार्थनं, ज्ञान ध्यानादि कार्यं तत् कुर्वद्भिः अस्माभिः
ಅದ್ಯಾಪಿ ಅನುಶಾಸನ ಪರ್ವಣಿ ಶುಕ ವ್ಯಾಸಯೋಃ ಸಂವಾದರೂಪಃ ಅಯಂ ಭಾಗಃ ಯೋಯಂ ವ್ಯಾಸಃ ಸ ಏವ ನರಸಿಂಹಃ. ವ್ಯಾಸ ಶಬ್ದಸ್ಯ ವಿಶೇಷೇಣ ಆಸ ಸರ್ವತ್ರಾಪಿ ವರ್ತತೆ. ವ್ಯಾಸ ಅಂದ್ರೆ ವಿಶೇಷವಾಗಿ ಎಲ್ಲ ಕಡೆ ಇರುವವನು ಅಂತ ಒಂದು ಅರ್ಥವೂ ಇದೆ. ವೇದವನ್ನು ವಿಭಾಗ ಮಾಡಿದವರು ಅಂತ ಒಂದು ಅರ್ಥ ಬೇರೆ. ಅದಲ್ಲದೆ ವಿಶೇಷವಾಗಿ ಎಲ್ಲ ಕಡೆ ಇರುವವರು ಅಂತ ಅರ್ಥ. ಸ ವ್ಯಾಸಃ ವೀತಿ ತಮಬ್ವೈ ಸಹ ಅಧಸ್ತಾತ್ ಸ ಉತ್ತರತಃ. ಕೆಳಗೆ ಇದ್ದಾನೆ, ಮೇಲಿದ್ದಾನೆ. ಸ ಪಶ್ಚಾತ್ ಸ ಪೂರ್ವಸ್ಮಾತ್. ಹಿಂದಿದ್ದಾನೆ, ಮುಂದಿದ್ದಾನೆ. ಸ ದಕ್ಷಿಣತಃ ಸ ಉತ್ತರತಃ. ಬಲಗಡೆ ಎಡಗಡೆ ಎಲ್ಲ ಕಡೆ ಇದ್ದಾನವನು. ಅದೇ ಆ ವ್ಯಾಸ ಶಬ್ದ ವಾಚ್ಯನೇ ನರಸಿಂಹನೂ ಆಗಿದ್ದಾನೆ. ಯಾಕೆಂದ್ರೆ ಆತ ಕಂಬದ ಒಳಗೂ ಇದ್ದಾನೆ, ಕಂಬದ ಹೊರಗೂ ಇದ್ದಾನೆ. ಹಾಗಾಗಿಯೇ ಒಮ್ಮೆ ಕಂಬದಿಂದ ಹೊರಬಂದು ಹಿರಣ್ಯಕಶಿಪುವನ್ನ ಸೀಳಿ ಹಾಕಿದ. ಮತ್ತೊಂದು ಬಾರಿ ಸಭಾ ಮಂಟಪದಲ್ಲಿ ನಡೆದು ಬಂದು ಅದೇ ಹಿರಣ್ಯಕಶಿಪುವನ್ನ ತನ್ನ ಕೂರುಗುರುಗಳಿಂದ ಹರಿದು ಹಾಕಿದ. ವಿಶೇಷ ರೂಪದಿಂದ ಆತ ನರನ ರೂಪದಲ್ಲೂ ಇದ್ದಾನೆ, ಮನುಷ್ಯ ರೂಪ ಮತ್ತೆ ಮೃಗ ರೂಪದಲ್ಲೂ ಇದ್ದಾನೆ, ನರ ರೂಪದಲ್ಲೂ ಸಿಂಹ ರೂಪದಲ್ಲೂ ಇದ್ದಾನೆ. ವಿ ಆಸ. ಆದ್ರಿಂದ ವ್ಯಾಸನೂ ನರಸಿಂಹನೇ, ನರಸಿಂಹನೂ ವ್ಯಾಸನೇ. ಅಂಥ ಆ ನರಸಿಂಹನ ಜಯಂತಿಯ ಈ ದಿವಸ ಆ ಶುಕ ವ್ಯಾಸರ ಒಂದು ಸಂವಾದವನ್ನೇ ನಾವೀಗ ಮತ್ತೆ ಕೇಳುವವರಿದ್ದೇವೆ. ಗೋವುಗಳು ನಾನಾ ಪ್ರಕಾರದ ಗೋವುಗಳಿದ್ದೇವೆ. ಅವುಗಳಲ್ಲಿ ಈ ಕಪಿಲ ಗೋವಿನ ಮಹತ್ವ ಹೇಗೆ ಅಂತ ಶುಕ ವ್ಯಾಸರನ್ನು ಕೇಳಿದ ಭಾಗ ಅದು. 120ನೇ ಅಧ್ಯಾಯ. ಕ್ಷತ್ರಿಯರು, ಶೂದ್ರರು ಮತ್ತೆ ಮಂತ್ರಹೀನರಾದಂತಹ ಬ್ರಾಹ್ಮಣರು, ಯಾವುದಾದ್ರೂ ಕಾರಣದಿಂದ ಮಂತ್ರಗಳನ್ನು ಉಚ್ಚರಿಸುವ ಅಧಿಕಾರ ಕಳ್ಕೊಂಡಂತಹ ಬ್ರಾಹ್ಮಣರು, ಅವರೆಲ್ಲ ಈ ಕಪಿಲ ಗೋವನ್ನ ಉಪಾಸಿಸಿ ಉದ್ಧಾರವನ್ನು ಹೊಂದುತ್ತಾರೆ ಅಂತ ಕೇಳಿದ್ದೇವೆ. ನೀವು ಇದನ್ನು ವಿವರಿಸಿರಿ ಅಂತ ತಂದೆಯನ್ನು ಕೇಳಿದ. ಅದಕ್ಕೆ ತತ್ರ ವಕ್ಷ್ಯಾಮಿ ನಿರ್ಣಯಂ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ಣಯವನ್ನು ಹೇಳ್ತೇನೆ ಕೇಳು ಅಂತ ವ್ಯಾಸರು ಆ ನಿರ್ಣಯವನ್ನು ಹೇಳಲಿಕ್ಕೆ ತೊಡಗಿದರು. ಎಲ್ಲಾ ಗೋವುಗಳಲ್ಲಿಯೂ ಕಪಿಲ ಬಣ್ಣದ ಗೋವು ಹೆಚ್ಚು ಶ್ರೇಷ್ಠವಾದದ್ದು. ವಿಧಿಗನುಸಾರವಾಗಿ ಅದನ್ನ ದಾನ ಮಾಡಿದರೆ, ಅವುಗಳ ಸೇವಾ ಮಾಡಿದರೆ ಅವನು ಸದ್ಗತಿಯನ್ನು ಪಡಿತಾನೆ. ಕಪಿಲ ಗೋವನ್ನ ದಂಡದಿಂದ ಪಾದದಿಂದ ಮುಟ್ಟುವವನು ನರಕವನ್ನು ಹೊಂದುತ್ತಾನೆ. ಮಂತ್ರೇಣ ಯುಂಜಾತ್ ಕಪಿಲ ಮಂತ್ರೇಣ ಇವ ಪ್ರಮುಂಚತೆ. ಕಪಿಲ ಎಲ್ಲಾ ಗೋವುಗಳನ್ನು ಹೀಗೆ ಮಾಡಬೇಕು. ಕಪಿಲ ಗೋವನ್ನು ಕೂಡ ಮಂತ್ರದಿಂದಲೇ ಕಟ್ಟಬೇಕು, ಮಂತ್ರದಿಂದಲೇ ಬಿಚ್ಚಬೇಕು. ಮಂತ್ರಹೀನವಾಗಿ ಕಟ್ಟುವವನು ಕ್ರಿಮಿಯಾಗಿ ಜನಿಸ್ತಾನೆ. ಮಂತ್ರಹೀನಂತೂ ಯೋ ಯುಂಜಾತ್ ಕ್ರಿಮಿಯೋನವು ಪ್ರಸೂಯತೆ. ಅದೇನು ಮಂತ್ರದಿಂದ ಕಟ್ಟುವುದಂದ್ರೆ ಏನು? ಮಂತ್ರಕ್ಕೇನು ಮಾವಿನಕಾಯಿ ಉದುರ್ತದ ಅಂತ ಕೇಳ್ತಿರ್ತೇವಲ್ಲ. ನಾವು ವ್ಯಾಸಪೀಠದ ಎದುರಿಗೆ ಕೂತ್ಕೊಂಡು ಮಂತ್ರ ಹೇಳಿದರೆ ಆ ಗೋವುಗಳೇನು ಕೊಟ್ಟಿಗೆಗೆ ಬಂದು ತಮ್ಮನ್ನು ತಾವೇ ಕಟ್ಟಿಕೋತಾವ? ಅಥವಾ ನಾವು ಮಂತ್ರ ಹೇಳಿದ್ರೆ ಕಟ್ಟಿಕೊಂಡ ಗೋವುಗಳು ಬಿಚ್ಚಿಕೊಳ್ತಾವ? ಅದು ಹೇಗೆ ಅಂದ್ರೆ, ಅದನ್ನು ಕಟ್ಟುವಾಗಲೂ ಕೂಡ ಮಂತ್ರವನ್ನು ಹೇಳ್ತಾ ಇರಬೇಕು, ಅದನ್ನು ಬಿಚ್ಚುವಾಗಲೂ ಮಂತ್ರವನ್ನು ಹೇಳ್ತಾ ಇರಬೇಕು ಅಂತ ಅದರ ತಾತ್ಪರ್ಯ. ಇದಕ್ಕೆ ಹೇಗೆ ಹೀಗೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಪ್ರಾಚೀನದ ಸಂಪ್ರದಾಯದಲ್ಲಿ ಯಾವ ಒಂದು ಕ್ರಿಯೆಯೂ ಕೂಡ ಮಂತ್ರರಹಿತವಾಗಿ ನಡೀತಿರ್ಲಿಲ್ಲ. ಪ್ರತಿಯೊಂದು ಕಡೆ ಅವರಿಗೆ ಭಗವಂತ ಕಾಣ್ತಾ ಇದ್ದ. ಒಂದು ಯಾವುದಾದ್ರೂ ಮಂತ್ರವನ್ನು ಹೇಳಿಯೇ ಅನೇಕ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾ ಇದ್ರು. ನನಗೆ ಆ ಯಜುರ್ವೇದದ ಆ ಮೊದಲನೇ ಮಂತ್ರ ಈಗ ನೆನಪಿಗೆ ಬರ್ತಿದೆ. ಇಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ದೇವೋವಸ್ಥವಿತ ಅಂತೇನು ಮಂತ್ರ ಇದೆಯಲ್ಲ,
ಇಷೇತ್ವೋರ್ಜೇತಿ ಚಿನತ್ತಿ ಅಂತ ಹೇಳ್ತಾರೆ. ನಾವು ಯಜ್ಞದ ಸಮಿತಿಗಳನ್ನ ಸಂಗ್ರಹ ಮಾಡಲಿಕ್ಕಾಗಿ ಯಾವ ಕೆಲವು ಟಿಸಿಲುಗಳನ್ನ ಟೊಂಗೆಗಳನ್ನ ಕಡಿತೇವಲ್ಲ, ಆಗ ಇಷೇತ್ವ ಅಂತ ಒಂದು ಮಂತ್ರವನ್ನು ಹೇಳಬೇಕು, ಹೇಳಿ ಕತ್ತರಿಸಬೇಕು. ಹೀಗೆ ಅನೇಕ ಸಂಗತಿಗಳನ್ನ ಅಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಅದರಂತೆ ನಮಗೆ ಈಗ ಪ್ರತಿಯೊಂದನ್ನು ಹೇಳಲಿಕ್ಕೆ ನೆನಪಿಲ್ಲ ನನಗೆ. ಸಂಗ್ರಹಿಸುವಾಗ, ಕತ್ತರಿಸುವಾಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ಮಂತ್ರಗಳನ್ನ ಹೇಳುವುದನ್ನ ಪ್ರಾಚೀನ ಶಾಸ್ತ್ರಗಳಲ್ಲಿ ವಿಧಿಸಿದ್ದಾರೆ. ಅದರಂತೆ ಈ ಗೋವುಗಳಿಗೆ ಸಂಬಂಧಪಟ್ಟ ಯಾವ ಕಾರ್ಯವನ್ನು ಮಾಡುವಾಗಲೂ ಕೂಡ ಬೆಳಗಾಗಿ ಎದ್ದು ಅವುಗಳ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡುವಾಗ, ಅವುಗಳ ಕಟ್ಟಿದ ಗೋವುಗಳನ್ನು ಬಿಚ್ಚುವಾಗ, ಅವುಗಳು ಗೋಮಾಳದಲ್ಲಿದ್ದಾಗ, ಗೋಮಾಳಕ್ಕೆ ಹೋಗುವಾಗ, ಹುಲ್ಲುಗಾವಲಿಗೆ ಅವು ಹೋಗುವಾಗ, ಹುಲ್ಲುಗಾವಲಿನಲ್ಲಿದ್ದಾಗ, ಹುಲ್ಲುಗಾವಲಿನಿಂದ ಮನೆಗೆ ಮತ್ತೆ ಬರುವಾಗ, ಅವುಗಳನ್ನು ಕಟ್ಟುವಾಗ, ಅವುಗಳ ಹಾಲನ್ನು ಹಿಂಡುವಾಗ, ಅವುಗಳ ಸೇವಾ ಮಾಡುವಾಗ, ಪ್ರತಿಯೊಂದು ಪ್ರಸಂಗದಲ್ಲಿಯೂ ಕೂಡ ಮಂತ್ರಗಳನ್ನ ಹೇಳ್ತಾ ಇರಬೇಕು. ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಹೇಳಲಿಕ್ಕೆ ಆಗದೇ ಇರಬಹುದು. ನಮಗೆ ಎಲ್ಲಾ ತರದ ಮಂತ್ರಗಳು ಆ ಸಂದರ್ಭದಲ್ಲಿ ಎಲ್ಲರಿಗೂ ನೆನಪಿಗೂ ಬರದೇ ಹೋಗಬಹುದು. ಯಾರಿಗೆ ಸಾಧ್ಯ ಇದೆಯೋ ಅವರು ಈ ಗೋಮತಿ ಮಂತ್ರ ಕಳೆದ ದಿವಸ, ಅದ್ರ ಹಿಂದಿನ ದಿವಸ ಎಲ್ಲ ನಾವು ನೋಡಿದ್ದೇವೆ. ಗೋಮಾಂಗಗ್ನೆ ಅನ್ನುವಂಥ ಮಂತ್ರ ಬಂದಿದೆ. ಆ ಮಂತ್ರದಿಂದ, ಅಥವಾ ಕಳೆದ ದಿವಸ ನೋಡಿದಂಥ ಆಗಾವೋ ಅಗ್ಮನ್ನುತ ಭದ್ರಮಕ್ರನ್ ಅನ್ನುವಂಥ ಮಂತ್ರದಿಂದ, ಅದಿಲ್ಲದೆ ಹೋದ್ರೆ ಮಹಾಭಾರತದಲ್ಲೇ ಈ ಹಿಂದೆ 2 ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ಸ್ವರೂಪ ಬಹುರೂಪಾಶ್ಚ ವಿಶ್ವರೂಪಾಶ್ಚ ಮಾತರಃ ಅಂತೇಳಿ ಆ ಶ್ಲೋಕ. ಗಾವೋ ಮಮಾಗ್ರತೋ ನಿತ್ಯಂ, ನನ್ನ ಎದುರುಗಡೆ ಹಿಂಭಾಗದಲ್ಲಿ ಮೇಲೆ ಕೆಳಗೆ ಎಲ್ಲ ಕಡೆ ಗೋವುಗಳೇ ಇವೆ. ಗವಾಂ ಮಧ್ಯೆ ವಸಾಮ್ಯಹಂ ಅಂತ ಶ್ಲೋಕ ಬಂದಿತ್ತು. ಈ ಶ್ಲೋಕಗಳನ್ನಾದರೂ ಹೇಳ್ತಾ ಅವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಕ್ರಿಯೆಗಳನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಹಾಗೆ ಮಾಡಿದ್ರೆ ಅದು ವಾಸ್ತವಿಕ ಅರ್ಥದಲ್ಲಿ ಗೋ ಸೇವಾ ಆಗ್ತದೆ. ಆ ಗೋವಿಗೆ ಎಷ್ಟು ಏಟುಗಳು ಬೀಳ್ತಾವೋ, ಆ ಏಟು ತಿಂದು ಅದೇನು ಹೆಜ್ಜೆಗಳನ್ನು ಇಡ್ತದೆ, ಅಷ್ಟು ವರ್ಷ ಎಷ್ಟು ಹೆಜ್ಜೆಗಳನ್ನು ಇಡ್ತದೋ ಅಷ್ಟು ವರ್ಷ ಅಥವಾ ಅಷ್ಟು ಲೋಕದಲ್ಲಿ ಕ್ರಿಮಿಯಾಗಿ ನರಳುವಂಥ ಪ್ರಸಂಗವನ್ನ ಈ ವ್ಯಕ್ತಿ ತಂದುಕೋತಾನೆ. ಅದಕ್ಕೆ ಏಟು ಬಿದ್ದು ರಕ್ತ ಬಂದ್ರೆ ಎಷ್ಟು ಹನಿಗಳು ಭೂಮಿ ಮೇಲೆ ಬೀಳ್ತಾವೋ ಅಷ್ಟು 1000 ವರ್ಷ ಕಾಲ ನರಕವನ್ನು ಹೊಂದುತ್ತಾನೆ. ಕಪಿಲ ಗೋವನ್ನು ಕೂಡ ಮಂತ್ರದಿಂದಲೇ ಕಟ್ಟಬೇಕು. ಮಂತ್ರಹೀನೈಹಿ ಅನುಯುತಃ ಮಜ್ಜಯೇ ತಮಸಿ ಪ್ರಭೋ. ಅವನು ಕೂಡ ಮಂತ್ರಹೀನನಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಅವನು ತಮಸ್ಸಿಗೆ ಹೋಗಿ ಬೀಳ್ತಾನೆ. ಬುದ್ಧಿ ಭ್ರಮಣೆ ಆದಂಥ ಭ್ರಾಂತನಾದಂಥ ಯಾರು ವ್ಯಕ್ತಿ ಕಪಿಲ ಗೋವಿಗೆ ಕಷ್ಟ ಕೊಟ್ಟು ಅದರಿಂದ ಜೀವನ ನಡೆಸುವುದಾದ್ರೆ ತಾನು ನರಕದಲ್ಲಿ ಆ ದುಃಖವನ್ನು ಅನುಭವಿಸ್ತಾನೆ. ಕಪಿಲ ಗೋವನ್ನು ದಾನ ಮಾಡಿದವರು ಅಷ್ಟು ಸುಖವನ್ನು ಕೂಡ ಪಡ್ಕೊಳ್ತಾರೆ. ತಸ್ಮಿನ್ ಲೋಕೆ ಪ್ರಮೋದಂತೆ ಲೋಕಾಶ್ಚ ಯೇಷಾಂ ಅನಾಮಯಾಃ ವಿಧಿನಾಯೇ ನ ಕುರುವಂತೆ ಶೂದ್ರಾಂಸ್ತಾನುಪಧಾರಯ. ಈ ಎಲ್ಲ ಶಾಸ್ತ್ರೋಕ್ತ ವಿಧಾನಗಳನ್ನು ಅನುಸರಿಸುವಂಥವರೇ ಜ್ಞಾನಿಗಳು, ಗೋವಿನ ಭಕ್ತರು. ಯಾರು ಅದನ್ನೆಲ್ಲ ಮಾಡೋದಿಲ್ವೋ ಅವರನ್ನೇ ಶೂದ್ರರು ಅಂತ ತಿಳ್ಕೋಬೇಕು. ಅದನ್ನೆಲ್ಲ ಮಾಡಿದರೆ ಅವರು ಶೂದ್ರರಲ್ಲ, ಜ್ಞಾನಿಗಳವರು ಅಂತ ಅವರನ್ನ ನಿಂದನೆ ಮಾಡಿದಂಥ ಒಂದು ಪ್ರಸಂಗ ಅದು. ಶುಕರು ಮತ್ತೆ ವ್ಯಾಸರನ್ನು ಕೇಳ್ತಾರೆ ಮುಂದಿನ ಅಧ್ಯಾಯದಲ್ಲಿ, ನಾನಾ ವರ್ಣದ ಗೋವುಗಳಿವೆಯಲ್ಲ, ಅದರಲ್ಲಿ ಕಪಿಲ ವರ್ಣದ ಗೋವೇ ಯಾಕೆ ಶ್ರೇಷ್ಠವಾಯಿತು?
ಶೃಣುಪುತ್ರ ಅಂತ ಹೇಳಿ ಈ ತಂದೆ ಆ ಮಗನಿಗೆ ಅದನ್ನೆಲ್ಲವನ್ನ ವಿವರಿಸಿ ಹೇಳಲಿಕ್ಕೆ ತೊಡಗಿದ್ರು. ಗೋಷು ವರಿಷ್ಠಾ ಕಪಿಲಾ ಸ್ಮೃತಾ ಹೇಗೆ ಪೂಜ್ಯವಾದವು ಅಂದ್ರೆ, ಅಗ್ನಿ ಒಂದು ಬಾರಿ ಗೋವುಗಳ ಕಡೆಗೆ ಬಂದಂತೆ. ಅಗ್ನಿ ಪುರಾ ಅಪಚಕ್ರಾಮ ದೇವೇಭ್ಯ, ಯಾವುದೋ ಕಾಲಕ್ಕೆ ಒಂದು ಬಾರಿ ದೇವತೆಗಳಿಗೂ ಅಗ್ನಿಗೂ ಅಸಮಾಧಾನ ಏರ್ಪಟ್ಟಿತ್ತು. ಗೋವುಗಳ ಹತ್ರ ಬಂದು ಅವನು ಹೇಳಿದ, ನೀವು ನನ್ನನ್ನ ಛಾದಯತ ಮುಚ್ಚಿಡಬೇಕು. ಆಗ ಅವು ಹೇಳಿದವು, ನಮ್ಮಲ್ಲಿ ನೀನು ಅಡಗಿಕೊಂಡಿರೋ ದೇವತೆಗಳಿಗೂ ಕೂಡ ನೀನು ಸಿಗೋದಿಲ್ಲ, ಹೆದರಬೇಡ. ಅದರಂತೆ ಅಗ್ನಿ ಗೋವುಗಳಲ್ಲಿ ಅಡಗಿದ್ದ. ಆಗ ದೇವತೆಗಳು ಅಗ್ನಿಯಲ್ಲಿದ್ದಾನೆ ಅಂತ ಹುಡುಕಾಡ್ತಾ ಬಂದರು. ಅವನು ಗೋವುಗಳಲ್ಲಿ ಅಡಗಿದ್ದಾನೆ ಅಂತ ಅವರಿಗೆ ಗೊತ್ತಾಯಿತು. ಗೋವುಗಳನ್ನು ಸ್ತುತಿಸಿದ್ರಂತವ್ರು. ಅಗ್ನಿ ನಿಮ್ಮಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ಅವನನ್ನ ನೀವು ಬಿಟ್ಟುಕೊಡಿ, ಬೆಳಕಿಗೆ ತನ್ನಿ. ಅಗ್ನಿ ಇಲ್ಲದೆ ಹೋದ್ರೆ ಜಗತ್ತೆಲ್ಲ ನಷ್ಟ ಆಗಿ ಹೋಗ್ತದೆ, ನೀವು ಹಾಗೆ ಮಾಡಬೇಡಿ. ಆಗ ಗೋವುಗಳು ಮನಕರಿಗೆ ಒಪ್ಪಿದವು, ಅಗ್ನಿಯನ್ನ ದೇವತೆಗಳಿಗೆ ತೋರಿಸಿದವು. ದೇವತೆಗಳಿಗೂ ಸಂತೋಷ ಆಯಿತು. ಅಗ್ನಿಗೂ ಹೇಳಿದರು, ಅಗ್ನಿಂ ಪ್ರಚೋದಯಾಮಾಸು ಕ್ರಿಯತಾಂ ಗೋಷು ಅನುಗ್ರಹ. ಆ ಗೋವುಗಳಿಗೆ ಏನಾದರೂ ನೀನು ಅನುಗ್ರಹ ಮಾಡಬೇಕು, ಅವುಗಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಇವರೆಲ್ಲ ಅಗ್ನಿಯನ್ನು ಕೇಳಿದರು. ಯಾವ ಗೋವುಗಳಲ್ಲಿ ಅಗ್ನಿ ಕೂತ್ಕೊಂಡಿದ್ನೋ ಆ ಗೋವುಗಳಿಗೆ ಒಂದು ಕಪಿಲ ವರ್ಣ, ಒಂದು ಮಿಶ್ರವಾದಂತಹ ಬಣ್ಣ, ಒಂದು ಶ್ರೇಷ್ಠವಾದಂತಹ ಸ್ಥಾನ, ಇದೆಲ್ಲ ಆ ಅಗ್ನಿ ಅನುಗ್ರಹದಿಂದ ಬಂದಿತ್ತು. ಆದ್ರಿಂದ ಎಲ್ಲಾ ವರ್ಣದ ಗೋವುಗಳಲ್ಲೂ ಕೂಡ ಕಪಿಲ ವರ್ಣದ ಗೋವೇ ಬಹಳ ಶ್ರೇಷ್ಠವಾದದ್ದು, ಅಗ್ನಿಯ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಗೋವಿನ ದೇಹದಲ್ಲಿ ಇರುವ ರೋಮಗಳ ಎಷ್ಟು ರೋಮ ಇರ್ತಾವೋ ಅಷ್ಟು ಕಾಲ ಆ ಗೋದಾನ ಮಾಡಿದವನಿಗೂ ಕೂಡ ಸ್ವರ್ಗದಲ್ಲಿ ಫಲ ಇದೆ. ಕಪಿಲ ಗೋವುಗಳ ಪ್ರಭೇದವನ್ನ ಈ ಮುಂದಿನ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಕೇನ ವರ್ಣ ವಿಭಾಗೇನ ವಿಜ್ಞೇಯ ಕಪಿಲಾ ಭವೇತ್. ವ್ಯಾಸರು ಹೇಳಿದರು, ಕೆಲವು ಗೋವುಗಳಲ್ಲಿ ಅದರ ಕಣ್ಣು ಕಪಿಲ ವರ್ಣದಿಂದ ಕೂಡಿದ್ದಿರ್ತದೆ. ನೇತ್ರಯೋ ಶೃಂಗಯೋಶ್ಚೈವ, ಕೆಲವುಗಳು ಕೊಂಬಿನಲ್ಲಿ ಕಪಿಲವರ್ಣ ಇರ್ತದೆ. ಗೊರಸುಗಳಲ್ಲಿ ಕಪಿಲವರ್ಣದಿಂದ ಕೆಲವು. ಆ ಕಪಿಲವರ್ಣದ ಹೋರಿಯಾಗಿದ್ದರೆ, ಒಂದು ವೃಷಭವಾಗಿದ್ದರೆ ಅದರ ವೃಷಣ ಕಪಿಲವರ್ಣದಿಂದ ಕೂಡಿರ್ತದೆ. ಕರ್ಣ ಕಪ್ಪು ಬಣ್ಣದಿಂದ ಕೂಡಿದ್ದು ಕೆಲವು. ಘ್ರಾಣ ಅಂದ್ರೆ ಮೂಗು ಕಪ್ಪು ಬಣ್ಣದಿಂದ ಕಪಿಲವರ್ಣದಿಂದ ಕೂಡಿದ್ದು ಕೆಲವು. ಇಡೀ ದೇಹ ಕಪಿಲವರ್ಣದ್ದಾಗಿಲ್ಲದೆ ಹೋದರೂ ಕೂಡ ಯಾವುದಾದ್ರೂ ಒಂದು ಅಂಗವಾದರೂ, ಒಂದು ಕಂಡು ಬಂಗಾರ, ಹಳದಿ, ಈ ಮಿಶ್ರವಾದಂತಹ ಬಣ್ಣ, ಅದೇ ಕಪಿಲ ವರ್ಣ, ಬೇರೆ ಏನಲ್ಲ. ಒಂದೇ ಬಣ್ಣ ಅಲ್ಲ, ಸಮ್ಮಿಶ್ರವಾದಂತಹ ಒಂದು ವರ್ಣ. ಹಾಗಿದ್ರೆ ಅದನ್ನು ಕಪಿಲ ಗೋವು ಅಂತ ತಿಳ್ಕೋಬೇಕು ನಾವು. ಅದರಲ್ಲಿ ನೇತ್ರ ಕಪಿಲ ಏನಿರ್ತದಲ್ಲ, ನೇತ್ರದಲ್ಲಿ ಕಪಿಲ ವರ್ಣ ಇದ್ದದ್ದು, ಅದು ಅಗ್ನಿಯಿಂದ ಹುಟ್ಟಿದ್ದು. ಖುರ ಕಪಿಲ ಅಂದ್ರೆ ಈ ಗೊರಸು ಯಾವ್ದು ಕಪಿಲ ವರ್ಣದ್ದಾಗಿರ್ತದ. ಖುರೈಹಿ ಮಾಹೇಶ್ವರಿ ಭವೇತ್, ಅದು ಮಹೇಶ್ವರನಿಂದ ಹುಟ್ಟಿದ್ದು ಅಥವಾ ಮಹೇಶ್ವರನಿಗೆ ಸಂಬಂಧಪಟ್ಟದ್ದು. ಅಲ್ಲೆಲ್ಲ ಕಡೆ ಆಗ್ನೇಯಿ ಅಂದ್ರೆ ಅಗ್ನಿಯಿಂದ ಹುಟ್ಟಿದ್ದು ಅಂತನೇನಾಗಬೇಕಾಗಿಲ್ಲ, ಅಗ್ನಿಯ ಸನ್ನಿಧಾನ ಉಳ್ಳದ್ದು ಅಂತ ತಿಳ್ಕೊಳ್ಬಹುದು. ಗ್ರೀವಾಯಾಮ್ ವೈಷ್ಣವಿ, ಕುತ್ತಿಗೆ ಕಪಿಲ ಬಣ್ಣದಿದ್ರೆ ಅದು ವಿಷ್ಣುವಿನ ಸನ್ನಿಧಾನಕ್ಕೆ ಪಾತ್ರ. ಮೂಗು ಕಪಿಲ ವರ್ಣದ್ದಾಗಿದ್ರೆ ಅದು ಪೂಷ, ಅಂದ್ರೆ ಸೂರ್ಯನಿಂದ ಪೂಷ್ಣೋ ಘ್ರಾಣಾದ ಜಾಯತ. ಕರ್ಣತಸ್ತು ವಸಂತೇನ, ಕರ್ಣ ಕಪಿಲ ವರ್ಣದ್ದಾಗಿದ್ರೆ ಅದು ವಸಂತದಿಂದ ಹುಟ್ಟಿದ್ದು. ಸ್ವಯೋನಿ ಅಭಿಜಾಯತೆ, ವಸಂತ ಋತುವಿನ ಅಭಿಮಾನಿ. ವೃಷಣ ಕಪಿಲ ಬಣ್ಣದ್ದಾಗಿದ್ರೆ ಅದು ಗಾಯತ್ರಿಯಿಂದ ಹುಟ್ಟಿದ್ದಾಗಿರ್ತದೆ. ಗಾಯತ್ರಿ ಅಂದ್ರೆ ಭಾರತೀಯ ಸರಸ್ವತಿಯರನ್ನು ತಿಳ್ಕೊಳ್ಬೇಕು.
ಗೋವುಗಳು, ಬ್ರಾಹ್ಮಣರು, ಗಾಯತ್ರಿ, ಸತ್ಯ, ವಸಂತ, ಬಂಗಾರ ಇವೆಲ್ಲ ಒಂದು ಭಾಗದಿಂದ ಹುಟ್ಟಿವೆ ಅಂತ. ಏಕತಃ ಸಮಜಾಯತ, ಒಂದು ಭಾಗದಿಂದ ಅಂದ್ರೆ ಒಂದು ಕಡೆ ಹುಟ್ಟಿದವು. ಕಪಿಲ ಅದು ಮತ್ತೊಂದು ಭಾಗದಿಂದ ಹುಟ್ಟಿತು. ಸುವರ್ಣಂಚ ಏಕತಃ ಸಮಜಾಯತ. ಆದ್ರಿಂದ ಲಕ್ಷಾಲಂಕಾರ ಹೇಳುವಂತೆ ಈ ಬ್ರಾಹ್ಮಣರು, ಗಾಯತ್ರಿ, ಸತ್ಯ, ವಸಂತ ಮತ್ತು ಬಂಗಾರ ಇವುಗಳಿಗೆ ಸಮಾನವಾದದ್ದೇ ಈ ಕಪಿಲ ಅಂತ ನೋಡಿ. ಕಪಿಲ ಏಕೈವ ಏಕತಃ ಸಮಜಾಯತ, ಏಕೈವ ಕಪಿಲ ವಿಪ್ರಾಜ ಪಂಚಕ ಸಮಾನ ಇತ್ಯರ್ಥ ಅಂತ ಲಕ್ಷಾಲಂಕಾರದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ನೇತ್ರ ಕಪಿಲ ಅದನ್ನ ನಾವು ಕಷ್ಟಪಡಿಸಿದ್ರೆ, ಅದರ ಕೈಯಿಂದ ಭಾರ ಹೊರಿಸಿದ್ರೆ, ಅದರಿಂದ ಅದಕ್ಕೆ ಕಷ್ಟ ಕೊಟ್ಟು ಹಾಲನ್ನು ಕರೆದ್ರೆ ನರಕದಲ್ಲಿ ಹೋಗಿ ಬೀಳ್ತಾನೆ. ಮುಂದೆ ನೀಚ ಯೋನಿಯನ್ನು ಹೊಂದುತ್ತಾನೆ. ಮನುಷ್ಯನಾದಾಗ ಹುಟ್ಟು ಕುರುಡನಾಗಿ ಬಿಡ್ತಾನೆ. ಯಾಕಂದ್ರೆ ಅದು ನೇತ್ರ ಕಪಿಲ ಗೋವು. ಶೃಂಗ ಕಪಿಲ ಏನಿದೆ ಅದಕ್ಕೆ ಕಷ್ಟ ಕೊಟ್ರೆ ಅವನು ಮತ್ತೆ ನರಕಕ್ಕೆ ಹೋಗಿ ಮತ್ತೆ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಖುರ ಕಪಿಲ ಅದಕ್ಕೆ ತೊಂದರೆ ಕೊಟ್ರೆ ಧನಹೀನನಾಗಿ ಈ ಲೋಕದಲ್ಲಿ ಹುಟ್ಟುತ್ತಾನೆ. ಪರಲೋಕದಲ್ಲಿ ಕೂಡ ನರಕದಲ್ಲಿ ದುಃಖವನ್ನು ಅನುಭವಿಸುವ ಪ್ರಸಂಗ ಬರ್ತದೆ. ವೃಷಣ ಕಪಿಲ ಅದಕ್ಕೆ ಕಷ್ಟ ಕೊಟ್ರೆ ಅವನು ಆಶ್ರಯರಹಿತನಾಗ್ತಾನೆ, ನೆಲೆ ಇಲ್ಲದವನಾಗಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. ನಿರಾಶ್ರಯ ಸದಾಚೇವ ಜಾಯತೆ ಯದಿಚ ಕ್ರಿಮಿಹಿ. ಕರ್ಣೇನ ಕಪಿಲಾಂ, ಮುಂದೆ ಕರ್ಣ ಕಪಿಲ ಅಂತ ಅದಕ್ಕೆ ತೊಂದರೆ ಕೊಟ್ಟರೆ ಏನಾಗ್ತದೆ? ಯಸ್ತು ಜಾನನ್ನಪಿ ಉಪಜೀವತೆ ಸಹಸ್ರಶಃ ಕ್ರಿಮಿರ್ಭೂತ ಮಾನುಷಂ ಪ್ರಾಪ್ನುಯಾದಥ. 1000 ಬಾರಿ ಕ್ರಿಮಿ ಜನ್ಮವನ್ನು ತಾಳಿ ಮುಂದೆ ಕೊನೆಗೊಂದು ಬಾರಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಘ್ರಾಣ ಕಪಿಲ ಅದಕ್ಕೆ ತೊಂದರೆ ಕೊಟ್ಟರೆ ತಿರ್ಯಗ್ಯೋನಿಯಲ್ಲಿ 1000 ವರ್ಷ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿದಾಗಲೂ ಕೂಡ ರೋಗಗ್ರಸ್ತ, ಬುದ್ಧಿಹೀನ, ರೋಗಿಯಾಗಿ ಬಿಡ್ತಾನೆ. ಕಪಿಲ ಗೋವುಗಳ ಶರೀರದಿಂದ ಜೇನಿನ ತುಪ್ಪದ ಸುಗಂಧ ಬರ್ತಿರ್ತದೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾನೆ. ಅವುಗಳಿಗೆ ಯಾವತ್ತೂ ತೊಂದರೆ ಕೊಡಬಾರದು. ತೊಂದರೆ ಕೊಟ್ಟವನು ಪ್ರಾಣಿಗಳ ಜನ್ಮವನ್ನು ಹೊಂದಿ, ವೃಕ್ಷ ಜನ್ಮವನ್ನು ಹೊಂದಿ, ಮುಂದೆ ಮನುಷ್ಯ ಜನ್ಮವನ್ನು ಹೊಂದಿದಾಗ ಕೂಡ ಕ್ಷುದ್ರನಾಗಿ ಹುಟ್ಟಿ ಅಲ್ಪಾಯುಷ್ಯ ಉಳ್ಳವನಾಗಿ ಬಿಡ್ತಾನೆ. ಏತು ಪಾಪಾಹ ಹಿ ಅಸೂಯಂತೆ ಕಪಿಲಾಂ ವಾಹಯಂತಿ ಚ. ಅವುಗಳಿಗೆ ಭಾರ ಹೊರಿಸಿದ್ರೆ, ಅವುಗಳಿಗೆ ತೊಂದರೆ ಕೊಟ್ಟರೆ ಅವನು ಕೂಡ ಪ್ರಳಯ ಕಾಲದವರೆಗೆ ನರಕದಲ್ಲಿರುವಂಥ ಪ್ರಸಂಗ ಬರ್ತದೆ. ಅಲ್ಲಿಗೆ ಆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 71ನೇ ಅಧ್ಯಾಯ ಸಮಾಪ್ತವಾಗ್ತದೆ. ಅಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 72ನೇ ಅಧ್ಯಾಯ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 128ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 123ನೇ ಅಧ್ಯಾಯ, ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇಲ್ಲಿ ಮತ್ತೆ ಕಥಾ ಪ್ರಾರಂಭ ಆಗ್ತದೆ. ಇದು 81ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನು ಪ್ರಶ್ನಿಸಿದ, ಈ ಗೋವುಗಳ ಮಲಮೂತ್ರದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ನಾನು ಕೇಳಿದ್ದೇನೆ, ಇದರ ಕುರಿತಾಗಿ ಏನು ಆಖ್ಯಾನ ಇದೆ ಅಂತ ಅನ್ನೋದನ್ನ ನೀವು ನನಗೆ ವಿವರಿಸಿ ಹೇಳಬೇಕು ಅಂತ ಕೇಳ್ಕೊಂಡ ಯುಧಿಷ್ಠಿರ. ಅದಕ್ಕಾಗಿ ಭೀಷ್ಮರು ಅವನಿಗೆ ಆ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಇಲ್ಲೊಂದು ಇತಿಹಾಸ ಇದೆ. ಗೋವುಗಳಿಗೂ ಮತ್ತು ಲಕ್ಷ್ಮಿಗೂ ನಡೆದಂತಹ ಒಂದು ಸಂವಾದ. ಲಕ್ಷ್ಮೀದೇವಿ ಒಂದು ಬಾರಿ ತುಂಬಾ ಸುಂದರವಾದಂತಹ ಒಂದು ರೂಪವನ್ನ ತಾಳಿದಳು. ಹಸುಗಳ ಕೊಟ್ಟಿಗೆಗೆ ಬಂದಳು. ಅವು ಈ ಲಕ್ಷ್ಮೀದೇವಿಯನ್ನು ಕೇಳಿದಳು, ಕಾಸಿ ದೇವಿ, ನೀನು ಯಾವ ದೇವತೆ, ಯಾರು ನೀನು?
ಭೂಮಿಯಲ್ಲಿ ಈ ರೂಪದಿಂದ ಬಂದಿದ್ದೀಯಲ್ಲ, ನಮಗೆಲ್ಲ ಆಶ್ಚರ್ಯ ಆಗಿದೆ. ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗ್ತಾ ಇದ್ದಿ, ಇದೆಲ್ಲ ಹೇಳು ನಮಗೆ. ಅದಕ್ಕೆ ಲಕ್ಷ್ಮೀದೇವಿ ಹೇಳಿದ್ಲು, ಲೋಕಕಾಂತಾಸ್ಮಿ ಭದ್ರಂ ವಹ. ಲೋಕದಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ನಾನು ಬೇಕಾದವಳು. ಲೋಕ ಅಂದ್ರೆ ಜಗತ್ತು, ಲೋಕಕಾಂತ ಅಂದ್ರೆ ಎಲ್ಲರಿಗೂ ಕೂಡ ಅಪೇಕ್ಷಿತಳಾದವಳು. ಲೋಕ ಅಂದ್ರೆ ಶಬ್ದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ, ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ. ಎಲ್ಲಾ ಪ್ರಾಣಿಗಳಿಗೂ ಕೂಡ ಲೋಕ ಅಂತ ಕರೆಸ್ಕೊಂಡಿರುವಂಥವನು, ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟವನು ಈ ಪರಮಾತ್ಮನೇ. ಅವನೇ ಲೋಕ. ಆ ಲೋಕ ಶಬ್ದ ವಾಚ್ಯನಾದ ಪರಮಾತ್ಮನಿಗೆ ನಾನು ಕಾಂತ, ಆಗಿದ್ದೇನೆ ಅಂತ ಇನ್ನೊಂದರ್ಥ. ನಾನು ಶ್ರೀ ಅನ್ನೋ ಹೆಸರಿನಿಂದ ಕರೆಸ್ಕೋತೇನೆ. ದೈತ್ಯರು ನನ್ನನ್ನ ಪರಿತ್ಯಜಿಸಿದ್ದಾರೆ. ಅದನ್ನು ನಾವು ಹಿಂದೆ ಬಲಿ ಮತ್ತು ಇಂದ್ರನ ಉಪಾಖ್ಯಾನದಲ್ಲಿ ನೋಡಿದ್ದೇವೆ. ಮೊದಲು ಸದಾಚಾರಿಗಳಾಗಿದ್ದವರು ಮುಂದೆ ಸದಾಚಾರವನ್ನ ಪರಿತ್ಯಜಿಸಿ ಅವರು, ಈ ದೈತ್ಯರು ನನ್ನನ್ನು ಕಳ್ಕೊಂಡಿದ್ದಾರೆ. ಇಂದ್ರ, ಸೂರ್ಯ ಮೊದಲಾದ ದೇವತೆಗಳು, ಋಷಿಗಳು ನನ್ನ ಸನ್ನಿಧಾನದಿಂದ, ನನ್ನ ಅನುಗ್ರಹದಿಂದ ಆನಂದದಿಂದ ಇದ್ದಾರೆ. ನಾನು ಎಲ್ಲಿರ್ತೇನೋ ಅವರೆಲ್ಲ ಸುಖ ಪಡ್ತಾರೆ, ನಾನು ಎಲ್ಲಿಂದ ಹೊರಗೆ ಹೋಗ್ತೇನೆ ಅವರೆಲ್ಲ ದುಃಖ ಪಡ್ತಾರೆ. ವಿನಶ್ಯಂತಿ ಸರ್ವಶಃ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮಯಾ ದುಷ್ಟಾಃ ಸುಖಾನ್ವಿತಾಃ. ಏವಂ ಪ್ರಭಾವಾಂ ಮಾಂ ಗಾವಃ ವಿಜಾನೀತ ಸುಖಪ್ರದಾಃ. ಧರ್ಮ, ಅರ್ಥ, ಕಾಮ ಇದಕ್ಕೆಲ್ಲದಕ್ಕೂ ನನ್ನ ಸಹಯೋಗ ಇದ್ದರೆ, ನನ್ನ ಆಶೀರ್ವಾದ ಇದ್ರೆ ಈ ಚತುರ್ವಿಧ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತಾರೆ. ಅದಿಲ್ಲದೆ ಹೋದ್ರೆ ಎಲ್ಲವನ್ನೂ ಕಳ್ಕೋತಾರೆ ಮನುಷ್ಯರು. ಇದು ನನ್ನ ಪ್ರಭಾವ. ನಾನೀಗ ನಿಮ್ಮ ಶರೀರದಲ್ಲಿ ವಾಸಿಸಬೇಕು ಅಂತ ಅಪೇಕ್ಷೆ ಪಡ್ತಿದ್ದೇನೆ, ನೀವು ನನಗೆ ಆಶ್ರಯ ಕೊಡಬೇಕು ಅಂತ ಅವಳು ಕೇಳ್ಕೊಂಡ್ಲು. ಆಗ ಆ ಗೋವುಗಳು ಹೇಳಿದವು ಅಂತ, ಅಧ್ರುವಾಂ ಚಂಚಲಾಂ ಚ ತ್ವಾಂ ಸಾಮಾನ್ಯಾಂ ಬಹುಭಿ ಸಹ. ನೀನು ಚಂಚಲಳಾದವಳು, ಒಂದು ಕಡೆ ಸ್ಥಿರವಾಗಿ ನಿಂದಿರುವಂಥವಳಲ್ಲ. ಅನೇಕ ಸಂಪತ್ಭರಿತರಾದಂತಹ ವ್ಯಕ್ತಿಗಳ ಸಂಪರ್ಕ ನಿನಗೆ ಯಾವತ್ತೂ ಇರ್ತದೆ. ಅನೇಕ ಜನರ ಜೊತೆಗೆ ಇರ್ತೀನಿ ನೀನು ನಮಗೆ ಬೇಡ, ನಿನಗೆ ಒಳ್ಳೇದಾಗಲಿ, ನೀನೇ ಎಲ್ಲಿಂದ ಬಂದಿದ್ದೀಯೋ ಅಲ್ಲಿ ಹೊರಟು ಹೋಗ್ಬೋದು. ನಮಗೇನಾಗಿದೆ, ವಪುಷ್ಪಂತ್ಯ ವಯಂ ಸರ್ವಾಹ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಇವತ್ತು ಆರೋಗ್ಯವಂತರಾಗೇ ಇದ್ದೇವೆ. ಒಳ್ಳೆಯ ಶರೀರ ಅಂತಂದ್ರೆ, ವಪುಷ್ಪಂತಿ ಅಂದ್ರೆ ಒಳ್ಳೆಯ ಶರೀರ ಅಂತ ಅಷ್ಟೇ ಅರ್ಥ ಅಲ್ಲ. ದೈಹಿಕವಾಗಿ ಮಾನಸಿಕವಾಗಿಯೂ ನಾವು ಪರಿಪೂರ್ಣವಾದ ವ್ಯಕ್ತಿತ್ವವುಳ್ಳವರಾಗಿದ್ದೀವಿ. ನಾವು ನಮ್ಮಷ್ಟಕ್ಕೆ ನಾವೇ ಪರಿಪೂರ್ಣರಾಗಿದ್ದೀವಿ ಅಂತ ಅದಕ್ಕೆ ಅರ್ಥ. ಕೇವಲ ಶರೀರ ಅಂತ ಮಾತ್ರ ಅರ್ಥ ಅಲ್ಲ. ಆಗ ಲಕ್ಷ್ಮೀದೇವಿಗೆ ಆಶ್ಚರ್ಯ ಆಯಿತು. ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ಹತ್ರ, ನನ್ನನ್ನು ಅಭಿನಂದಿಸಿದ್ರೆ ಇಂಥ ತೀಕ್ಷ್ಣವಾದ ಮಾತುಗಳನ್ನು ಆಡ್ತಾ ಇದ್ದೀರಲ್ಲ. ನನ್ನ ಸನ್ನಿಧಾನ ಅಂತಂದ್ರೆ ಬಹಳ ದುರ್ಲಭವಾದದ್ದು. ನಾನಾಗೆ ಬಂದಿದ್ದೇನೆ, ನೀವು ನನ್ನನ್ನು ಸ್ವೀಕರಿಸದೆ ನನ್ನನ್ನು ತಿರಸ್ಕಾರ ಮಾಡ್ತಿದ್ದೀರಲ್ಲ. ಜಗತ್ತಿನಲ್ಲಿ ಆ ಮಾತು ಹೇಳ್ತಿರೋದು ಸರಿ ಇದೆ. ಅದು ಸತ್ಯಂಚ ಲೋಕವಾದೋಯಂ ಸ್ವಯಂ ಪ್ರಾಪ್ತೇ ಪರಿಭವ. ನಾವಾಗಿ ಇನ್ನೊಬ್ಬರ ಹತ್ರ ಹೋದ್ರೆ ನಾವು ಅಗ್ಗವಾಗಿ ಬಿಡ್ತೇವೆ, ತಿರಸ್ಕರಿಸಿ ಪಡ್ತೀವಿ. ನಮ್ಮನ್ನು ಕರಿಬೇಕು, ಅವರು ಕರೆದಾಗ ಹೋಗ್ಬೇಕು. ಅದಕ್ಕೆ ಮಹತ್ವ. ಎಲ್ಲಾ ದೇವ, ದಾನವ, ಗಂಧರ್ವರು, ಪಿಶಾಚರು, ಸರ್ಪಗಳು ನನ್ನ ಸೇವಾ ಮಾಡ್ತಾರೆ. ಗೋವುಗಳೇ, ನಿಮ್ಮ ಪಾವಿತ್ರ್ಯದಿಂದ ನಾನು ಆಕೃಷ್ಟಳಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಯಾರು ನನ್ನನ್ನು ಹೀಗೆ ಅವಮಾನಿಸಬಾರ್ದು. ಆಗ ಅವು ಹೇಳಿದು, ನಾವಮನ್ಯಾವ ಹೇ ದೇವಿ, ನಾವೇನು ನಿನ್ನನ್ನು ಅವಮಾನಿಸ್ತಾ ಇಲ್ಲ,
ನತ್ವಾಂ ಪರಿಭವಾಮಹೆ ಅನಾದರ ಮಾಡ್ತಾನೂ ಇಲ್ಲ. ನೀನು ಚಂಚಲಳು ಅಸ್ಥಿರಳು ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ವರ್ಜಿಸ್ತಾ ಇದ್ದೇವಷ್ಟೇ. ಬಹುನಾಚಕ್ಕೆ ಮುಕ್ತೇನ, ಯಾಕೆ ಸುಮ್ಮನೆ ಹೆಚ್ಚು ಮಾತಾಡಬೇಕು. ಗಮ್ಯತಾಂ ಯತ್ರ ವಾಂಛಸಿ, ನಿನಗೆಲ್ಲ ಬೇಕು ಅಂತಿದೆಯೋ ಅಲ್ಲಿ ಹೊರಟೋಗು. ನಮಗೇನಾಗಬೇಕಾಗಿದೆ ನಿನ್ನಿಂದ? ನೀವು ನಿರಾಕರಣೆ ಮಾಡಿದರೆ ಗೋವುಗಳಿಂದ ನಿರಾಕೃತಳಾದವಳು ಅನ್ನುವಂಥ ಒಂದು ಅಪಕೀರ್ತಿ ನನಗೆ ಬಂದ್ಬಿಡ್ತದೆ. ಎಲ್ಲ ಲೋಕದಲ್ಲಿಯೂ ನನಗೆ ಒಂದು ಕೆಟ್ಟ ಹೆಸರು ಬಂದಿತ್ತು. ಹಾಗೆ ಮಾಡಬೇಡಿ. ಪ್ರಸಾದ ಕ್ರಿಯತಾಂ ಮಮ, ನನಗೆ ನೀವು ಅನುಗ್ರಹ ಮಾಡಬೇಕು. ಶರಣಾಗತರಾಗಿ ಬಂದವರಿಗೆ ಆಶ್ರಯ ಕೊಡಬೇಕಾದ ನಿಮ್ಮ ಕರ್ತವ್ಯ. ನೀವು ಎಲ್ಲರಿಗೂ ಕಲ್ಯಾಣ ಮಾಡುವಂಥವ್ರು. ನಿಮ್ಮ ಶರೀರದ ಯಾವ ಭಾಗದಲ್ಲಾದರೂ ನಾನು ವಾಸ ಮಾಡಿಕೊಂಡಿರ್ತೇನೆ. ಅದು ಎಂಥದೇ ಕುತ್ಸಿತವಾದಂತಹ ಭಾಗವಾದರೂ ಅಡ್ಡಿ ಇಲ್ಲ. ಸುಕುತ್ಸಿತೆ ನವೋಸ್ತಿ ಕುತ್ಸಿತಂ, ಹಾಗೆ ನೋಡಿದ್ರೆ ನಿಮ್ಮಲ್ಲಿ ಕ್ಷುದ್ರವಾದದ್ದು ಯಾವುದೂ ಇಲ್ಲ. ಎಲ್ಲಿ ನಾನಿದ್ರೂ ಅದು ಪವಿತ್ರವೇ. ನೀವು ನನಗೆ ಆ ಒಂದು ಸ್ಥಾನ ಕೊಡಬೇಕು. ಪುಣ್ಯಾಹ ಪವಿತ್ರಾಹ ಸುಭಗಾಹ ಮಮ ಆದೇಶಂ ಪ್ರಯಚ್ಛತ. ಆಗ ಆ ಶರಣಾಗತ ರಕ್ಷಕರಾದಂತಹ ಆ ಗೋವುಗಳೇನು ಹೇಳಿದವು ಎಲ್ಲ ಆಲೋಚನೆ ಮಾಡಿದವಂತೆ. ಕೊನೆಗೆ ಲಕ್ಷ್ಮೀದೇವಿಗೆ ಅವಳು ಹೇಳಿದವು, ಅವಶ್ಯಂ ಮಾನನ ಕಾರ್ಯ, ನೀನು ಇಷ್ಟೆಲ್ಲ ನಮ್ಮನ್ನು ಕೇಳ್ಕೊತಾ ಇದ್ದಿ, ಹಾಗಾದ್ರೆ ನಿನಗೆ ಗೌರವಿಸುವುದು ನಮ್ಮ ಕರ್ತವ್ಯ. ಶಕ್ರನ್ಮೂತ್ರೆ ನಿವಸನಃ ಪುಣ್ಯಮೇತದ್ಧಿ ನಶ್ರುಭೆ, ನೀನು ನಮ್ಮ ಮಲಮೂತ್ರಗಳಲ್ಲಿ ಯಾವತ್ತು ವಾಸ ಮಾಡು. ನಮ್ಮಲ್ಲಿ ಅತ್ಯಂತ ಪವಿತ್ರವಾದ ಸಂಗತಿ ಅಂದ್ರೆ ಇದು. ಇದರಲ್ಲಿ ನೀನು ಇದ್ರೆ ಅದರಿಂದ ನಿನಗೂ ಒಂದು ಸ್ಥಾನ ಸಿಕ್ಕಂತಾಗ್ತದೆ. ನಮ್ಮಲ್ಲಿ ಶರಣಾಗತರಾಗಿ ಬಂದವರಿಗೆ ಒಂದು ರಕ್ಷಣೆ ಕೊಟ್ಟಂತಹ ಕರ್ತವ್ಯವೂ ಈಡೇರ್ತದೆ. ಅದಕ್ಕಾಗಿ ಅಲ್ಲೇ ನೀನಿರು. ಲಕ್ಷ್ಮೀದೇವಿ ಅದನ್ನು ಒಪ್ಕೊಂಡ್ಲು. ನೀವು ನನಗೆ ಅನುಗ್ರಹ ಮಾಡಿದ್ದೀರಿ, ನನ್ನನ್ನು ಗೌರವಿಸಿದ್ದೀರಿ, ನಾನು ಅಲ್ಲೇ ವಾಸ ಮಾಡಿಕೊಂಡಿರ್ತೇನೆ. ಹೀಗೆ ಲಕ್ಷ್ಮೀದೇವಿ ಆ ಗೋವುಗಳ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅವೆಲ್ಲ ನೋಡ್ತಾ ಇರುವಂತೆ ಅಲ್ಲಿಂದ ಅಂತರ್ಹಿತಳಾಗಿಬಿಟ್ಲು. ಈ ಮಹಾತ್ಮ್ಯವನ್ನ ನಿನಗೆ ಹೇಳಿದ್ದೇನೆ. ಗೋವುಗಳು ಆ ಲಕ್ಷ್ಮೀದೇವಿಗೆ ತಮ್ಮ ಮಲಮೂತ್ರಗಳಲ್ಲಿ ಹೇಗೆ ಆಶ್ರಯ ಕೊಟ್ಟಿವೆ ಅಂತ ಅನ್ನೋದನ್ನ. ಮುಂದಿನ ಮಹಾತ್ಮವನ್ನ ಮತ್ತೆ ನಿನಗೆ ಹೇಳುವವನಿದ್ದೇನೆ, ಅದನ್ನೂ ಕೇಳು ಅಂತ ಹೇಳಿದರು. ಅಲ್ಲಿಗೆ ಈ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 72, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 128, ವೈಷ್ಣವ ಪಾಠದಲ್ಲಿ 123 ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 82ನೇ ಅಧ್ಯಾಯ ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.